ಹಲೋ. ಹಲೋ ರಾಜಲಕ್ಷ್ಮಿ, ನಾನು ದೇವಾಂಶ್. ಸರ್ ನೀವಾ? ಇದು ನಿಮ್ಮ ಫೋನ್ ನಂಬರಾ? ನಂದೆ, ಇನ್ನೊಂದು ನಂಬರ್. ಈ ನಂಬರ್ ಯಾರಿಗೂ ಗೊತ್ತಿಲ್ಲ, ವೆರಿ ಪರ್ಸ್ನಲ್. ಇವಾಗ ನಿನಗಷ್ಟೇ ಗೊತ್ತಾಗ್ತಾ ಇದೆ. ಯಾರಿಗೂ ಗೊತ್ತಾಗ್ದ ಹಾಗೆ ನಿನ್ನ ಮಹಾರಾಣಿಯಾಗಿ ನೋಡ್ಕೊಳ್ಳೋಣ ಅಂತಿದ್ದೆ. ಅದಕ್ಕೆ ಎಲ್ರೆದ್ರು ಆ ಥರ ಮಾತಾಡಿದ್ದು. ಆದರೆ ಆ ವೈದೇಹಿ... ಸರ್ ಏನ್ ಮಾತಾಡ್ತಿದ್ದೀರಾ? ವೈದೇಹಿ ನಿನ್ನ ಬಗ್ಗೆ ಹೇಳಿದ್ಮೇಲೆ ಗೊತ್ತಾಗಿದ್ದು ನೀನು ನನಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದೆಯಾ ಅಂತ. ನಾನಂದ್ರೆ ಅಷ್ಟೊಂದಿಷ್ಟನಾ? ಗೌರವ ಸರ್ ಅದು. ಅದೇ, ಗೌರವ ಪ್ರೀತಿ ಎರಡೂ ಒಂದೇ. ಈ ವಿಚಾರ ನಾನು ತಿಳ್ಕೊಳ್ದೆ ಎಲ್ರೂ ಮುಂದೆನೂ ನಿನಗೆ ತಾಳಿ ಕಟ್ಟಲ್ಲ ಅಂದ್ಬಿಟ್ಟೆ. ಇದರಿಂದ ಹೇಗಾದರೂ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ದೆ ನಾನು. ಆದರೆ ನಿನ್ನ ವೈದೇಹಿ ಹತ್ರ ಮಾತಾಡಿದ್ಮೇಲೆ ನೀನು ಏನು ಅಂತ ಅರ್ಥ ಆಯ್ತು ನನಗೆ. ಈಗ ಹೇಳ್ತಾ ಇದ್ದೀನಿ, ನಾನು ಖಂಡಿತವಾಗ್ಲೂ ನಿನ್ನ ಮದುವೆ ಮಾಡ್ಕೋತೀನಿ. ಅಯ್ಯೋ ಸರ್, ಏನ್ ಹೇಳ್ತಿದ್ದೀರಾ? ಹೌದು ರಾಜಲಕ್ಷ್ಮಿ, ಈ ದೇವಾಂಶ್ ನಿನ್ ಕುತ್ತಿಗೆಗೆ ತಾಳಿ ಕಟ್ತಾನೆ ಅಂತ ಹೇಳ್ತಾ ಇದ್ದೀನಿ. ನಂಗೆ ನಂಬಕ್ಕಾಗ್ತಿಲ್ಲ. ನಿಜವಾಗ್ಲೂ ಮಾತಾಡ್ತಿರೋ ದೇವ ಸರೇನಾ? ನೀವೇ ನನಗ್ ತಾಳಿ ಕಟ್ತೀನಿ ಅಂತಿದ್ದೀರಾ? ನಾನೇ ರಾಜಲಕ್ಷ್ಮಿ, ದೇವಾಂಶ್. ಅನುಮಾನನಾ? ನನ್ ಧ್ವನಿ ಗೊತ್ತಾಗ್ಲಿಲ್ವಾ ನಿನ್ಗೆ? ಕೇಳಿಸ್ಕೊಂಡಾಗ ಗೊತ್ತಾಗ್ತಿದೆ. ಆದ್ರೆ ನನಗ್ ಗೊತ್ತಿರೋ ದೇವ ಸರ್ ಹೀಗ್ ಮಾತಾಡ್ತಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಇದು ನೀನ್ ನೋಡ್ದೇ ಇರೋ ದೇವಾಂಶ್ ಇನ್ನರ್ ಫೀಲಿಂಗ್ ರಾಜಲಕ್ಷ್ಮಿ. ನೀನಂದ್ರೆ ತುಂಬಾ ಇಷ್ಟ ನನಗೆ. ನನಗ್ ಬಿಟ್ರೆ ಇನ್ಯಾರಿಗೂ ನೀನ್ ಸಿಕ್ಕೋಕ್ ಬಿಡಲ್ಲ ನಾನು. ನಾನು ಇದಕ್ ಮುಂಚೆ ಹೀಗಿರ್ಲಿಲ್ಲ ರಾಜಲಕ್ಷ್ಮಿ. ಮೊನ್ನೆ ನೀನು ಎಳ್ನೀರು ಕೊಟ್ಟಿಯಲ್ಲ, ಆ ಕ್ಷಣದಿಂದಾನೆ, ಆ ಮತ್ತಲ್ಲೇ ನಿನಗೆ ಹತ್ರ ಆಗ್ಬಿಟ್ಟೆ. ನಮ್ಮನ್ನ ಒಂದು ಮಾಡಿದ್ದು ನೀನ್ ಕೊಟ್ಟ ಆ ಎಳ್ನೀರೇ. ಆದರೂ ಎಲ್ಲರೂ ಮುಂದೆ ತಪ್ಪು ಒಪ್ಕೊಳಕ್ಕಾಗ್ದೆ ನಾನು ತಪ್ಪು ಮಾಡಿಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆ. ಹಾಗೆ ಮಾತಾಡಿದ್ದಕ್ಕೆ ನನ್ನ ಮೇಲೆ ಕೋಪನೋ ದ್ವೇಷನೋ ಬಂದಿರಬಹುದು ಅಂತ ಅನ್ಕೊಂಡಿದ್ದೆ. ಆದರೆ ಅದೇ ಗೌರವ, ಅದೇ ಪ್ರೀತಿ, ಇದು ಗೊತ್ತಾದ್ಮೇಲೂ ನಮ್ಮ ಜೀವಗಳನ್ನ ಒಂದು ಮಾಡಿದಂಥ ಎಳ್ನೀರನ್ನ ನಿನಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ನನ್ನ ಮೇಲೆ ನಿನಗೆ ನಿಜವಾಗ್ಲೂ ಕೋಪ ಇಲ್ಲ ಅಂದರೆ, ನೀನು ನನಗೆ ತೋರಿಸ್ತಾ ಇರೋ ಗೌರವ ನಿಜ ಆಗಿದ್ರೆ ನಾನು ಕಳಿಸಿರೋಂಥ ಎಳ್ನೀರನ್ನ ಕುಡಿ. ನಿಮ್ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ಪ್ರಾಣನೇ ಬಿಟ್ಬಿಡೋಣ ಅನ್ಕೊಂಡೆ. ಈ ಎಳ್ನೀರ್ ಕುಡಿಯಲ್ವಾ?